1600 ಗಿಡದಾಗ ಕೊನೆಗೆ 400 ಉಳಿದು ಚಂದ ಕಂಡು 6 ತಿಂಗಳಿಗೆ 3 ತಿಂಗಳಿಗೆ ಹೀಗಾಗಿ ಹೆಲ್ಪ್ಲೆಸ್ ಯಾರು ಅಲ್ಲಿ ಇರ್ಲಿಕ್ಕೆ ತಯಾರಾಗಲಿಲ್ಲ. ಅದಕ್ಕೆ ಹೋದ ವರ್ಷ ನಾವು ದೇವೇಂದ್ರಪ್ಪು ಅವರು ಇನ್ನೂ ಅದೇ ಅವರ 80 ಎಕರೆ ಹೆಚ್ಚಿದ್ದಾರೆ. ಆದ್ರೆ ನಾವು ತೆಗೆದೇ ಬಿಟ್ಟು ಯಾಕಂತಂದ್ರೆ ಇಲ್ಲಿ ಇರೋಕ್ಕೆ ಯಾರು ತಯಾರಿಲ್ಲ, ಉಳಿದು ಮತ್ತೆ ನಾವು ಪೀಕ್ ಹೋಗ್ತಾ ಅನ್ನೋದಕ್ಕೆ ನಾವು ತೆಗೆದು KSB ಕೊಟ್ಟಿವಿ. ಅದರ ರೇಟ್ ಏನೋ ಏನು ಸರ ಬೆಳೆಯೋದು ಅಲ್ಲ, ಸಣ್ಣ ಹುಟ್ಟದ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇದೆ. ಬೆಳೆಯೋದು ಕಷ್ಟ, ಬೆಳೆದ ಮೇಲೆ ಅದನ್ನು ಮಾರೋದು ಇನ್ನೂ ಕಷ್ಟ. ಕಾಯೋದಕ್ಕೆ ಬೆಳೆದು ಕಾಯೋದೊಂದು ಅದೊಂಥರ. ಆಮೇಲೆ ಇನ್ನೇನದು ಹಾರ್ಟ್ವುಡ್ ಬಂದದ ಸಾಕು ಒಂದು ಕಿಲೋ 1.5 ಕಿಲೋ ಬರ್ತದ ಅನ್ನುವಂಥ ರೀತಿಯಲ್ಲಿ ನಾವು ಬೈಬ್ಯಾಕ್ ಮಾಡ್ಕೊಳ್ಳೋಕೆ KSDLಗೆ ನಾವು ಏನಾಗಿದೆ ನಾವು ಡಿಲಿಂಕ್ ಮಾಡಿದ್ರಪ್ಪ ಅಂತಂದ್ರೆ ನಾವು ಪರ್ಮಿಷನ್ ತರಕನೇ ನಮಗೆ ಆಗೋದಿಲ್ಲ ಸರ್. ಅದ್ರ ಬಗ್ಗೆ ಇನ್ನೂ ಏನಿದೆ ಎಲ್ಲ ಈ ವಿಧಾನಸೌಧ ಕುಂತ್ಕೊಂಡು ಎಲ್ಲ ಡೀಲ್ ಮಾಡಿದಂಥ ನಾವು 1.5 ತಿಂಗಳ ತೊಗೊಂಡು ಇದೇ ದೇವೇಂದ್ರಪ್ಪ 1 ವರ್ಷ ತೊಗೊಂಡ್ರು. ಪೊಲಿಟಿಕಲಿ ಇನ್ಫ್ಲೂಯೆನ್ಸ್ ಇದ್ದರೂ ಕೂಡ ಯಾರಿಗೂ ಅವರು ಮಣಿದಿಲ್ಲ. ಬೇರೆ ಬೇರೆ ಅವ್ರಿಗೆ ರೀಸನ್ ಹೇಳ್ತಾ ಹೋಗ್ತಾರೆ. ಎಲ್ಲ ಪರ್ಮಿಷನ್ ಹೋದ್ರಿ ನಿಮ್ಮ ಗಿಡ ನೋಡಬೇಕು, ಅಳತೆ ನೋಡಬೇಕು, ಎಷ್ಟು ಕರ್ತದ ಎಲ್ಲದ ಯಾರು ಹೊರಲಿಕ್ಕೆ ನಾವು ಮಾಡಿಕೊಟ್ಟು ನೀವು ನಂಬುತ್ತೆ. ಹೀಗಾಗಿ ಭಾಳ ಡಿಲೇ. ಹೀಗಾಗಿ ನಾವೆಲ್ಲ ನಾವೇ ಮಾಡಿ ಅವ್ರ ಮುಂದೆ ರಿಪೋರ್ಟ್ ಇಟ್ಟು ಮ್ಯಾಲಿನ ರಿಪೋರ್ಟ್ ಕೊಟ್ಟು ಬಡವ DOF ಕೂಡ ಏನಾಗಿದೆ ಇದರಲ್ಲಿ ಆನ್ಲೈನಾಗೆ ಎಲ್ಲ ಮಾಡ್ತಾರೆ. ನಮ್ಮಲ್ಲಿ ಇನ್ನೂ ಒದ್ದಾಡ್ತಾ ಇದ್ದಾರೆ ಸರ್. ಅದು ಕಡಿತಾರ ಬಾ ಅಂತ ತಿಳ್ಕೊಂಡು ಬಡ ಕಡಿದ್ಬಿಟ್ರು ಇಟ್ಕೊಂಡು ಕುಂತಾರ. ದಿವಸ ನಾವು ಕಾಳು ರಾತ್ರಿ ಕಾಯ್ಬೇಕು ಸರ್. ಇವರ ಪರ್ಮಿಷನ್ ಕೊಡೋಲ್ಲ. ಹೇಗ್ರಿ ಸರ್ ಅದು? ಒಬ್ಬ ಸಣ್ಣ ರೈತ ಏನು ಮಾಡ್ಲಿಕ್ಕಾಗುತ್ತೆ ಹೇಳಿ? ಅವ ಹೆಂಗಂತಾರೆ ಯಾಕೆ ಹಿಂಗೆ ಹಚ್ಚಿದೆ, ನನಗೆ ಬೈತಾರೆ ಸರ್. ನಿಮ್ಮನ್ನು ನೋಡಿ ಹೆಚ್ಚಿದ್ರಿ, ನಿಮಗೆ 2006ದಾಗ ಹೆಚ್ಚಿದ. ನಾನೇ ಪಯಣಿಯರಲ್ಲೇ ಇವತ್ತು ನನ್ನ ಬೈತಾರೆ ಹೊರತಾಗಿ ಹೌದಪ್ಪ ನಾನು ತಪ್ಪು ಮಾಡಿದೆ. ಅಷ್ಟರ ಮಟ್ಟಿಗೆ ಏನಾಗಿದೆ, ರೈತರಿಗೆ ಏನು ಮಾಡಿಕೊಡ್ತೀರಿ ಹೇಳ್ರಿ? ನೀವೆಲ್ಲ ಸ್ಟಾಲ್ವರ್ಡ್ಸ್ ಕೂತೀರಿ, ಅನುಭವಿಸ್ತಿರ್ತೀನಿ. ರೈತರಿಗೆ ಸರಳವಾಗಿ ಬೆಳೆದು ಮಾರುವಂಥ ವಿಧಾನ ಹುಡುಕ್ರೆ. ಬರೇ ಇಲ್ಲಿ ಕೂತು GST ಅವ GST ಅಲ್ಲ ಇನ್ನೂ ಎಷ್ಟು ಟ್ಯಾಕ್ಸ್ ಕೊಡ್ಲಿಕ್ಕೆ ತಯಾರಿದಾನವ. ನೀವು ಎಷ್ಟಾಗ್ತೀರಿ ಹಾಕಿ ಕೊಡ್ಲಿಕ್ಕೆ ತಯಾರಿದಾನ. ಆದ್ರೆ ಅವನ್ನ ಪ್ರೊಟೆಕ್ಟ್ ಮಾಡೋರು ಯಾರಿದ್ದಾರೆ? ನಾವು ಎಲ್ಲ ನೋಡಿ ಸರ್, ರಾತ್ರಿ 2:30ಗೆ ನಾವು ಇದನ್ನ ಜೀಪ್ ತೊಗೊಂಡೋಗಿ ಪೊಲೀಸರು ಜೀಪ್ ತೊಗೊಂಡೋದ್ರು, ಆಪ್ರೇಟ್ ಆಗಲಾಗ ಇತ್ತು. ಯಾರೂ ಇದನ್ನ FIR ಅರಿಯಗ್ತಾ ಇರಲಿಲ್ಲ. ಮತ್ತೆ ಅದಕ್ಕೆ ಇನ್ಫ್ಲೂಯೆನ್ಸ್ ಹಚ್ಚಬೇಕು. ಮತ್ತೆ ನಮ್ಮ ಶಾಸಕರು ಕರ್ಕೊಂಡು ಮತ್ತೆ ಏನು FIR ಆದರೂ ಕೂಡ ಸರ್ ಪೊಲೀಸ್ನವ್ರಿಗೆ ಗೊತ್ತದ, ಇವನ್ ಡಿಪಾರ್ಟ್ಮೆಂಟ್ದವ್ರಿಗೆ ಗೊತ್ತದ. ನಾವು ಹೋಗಿ ಪರ್ಮಿಷನ್ ತೊಗೊಳಕ್ಕೆ ನಾಳೆ ನಾಡ್ದು ಬರ್ತಾರೆ ಅಂದ್ಕೊಳ್ಳೇ ಇವತ್ತು ರಾತ್ರಿ ಹೋಗೈತ್ರಿ ನಾವು. ಅಂತೂ 4 ಮಂದಿ ನಮ್ಗೆ ತಾಲೂಕದಾಗ ಆಗಿದೆ. ಮತ್ತು ಇದಕ್ಕೆ ಏನು ಮಾಡ್ತೀವಿ? ಹೌದು, ಇಟ್ಟಿಗೆ ಒಳ್ಳೆಯ ಬೆಳೆ ಹೋಗ್ತೇನೆ, ಒಳ್ಳೆಯ ಬೆಳೆ. ಆದ್ರೆ ಅದನ್ನು ಹೆಂಗೆ ಅವ ಪಡ್ಕೋಬೇಕು ಹೇಳಿ? 15 ವರ್ಷ 20 ವರ್ಷ ಆದ ಕೂಡಲೇ ಕೈಯಾಗ ಬಡ್ಕೊಂಡು ಹೋಗ್ತಾರಲ್ರಿ ಕಳ್ಳು, ಆ ರೀತಿ ಆಗ್ಬಿಟ್ಟು ಈ ಪ್ರೊಟೆಕ್ಷನ್ ಇರಲಾರ್ದ ಅದನ್ನು ಹೆಚ್ಚು ಬೆಳೀಲಿಕ್ಕಾಗುತ್ತೆ. ಆಮೇಲೆ ನೀವು ಹೇಳಿದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ದವರಷ್ಟು ತಿಂಡಿ ಅಂದರೆ ಭಾಳ ಗಟ್ಟಿದ್ದು ಯಾರಿಗೂ ಬಗ್ಗೆ ಭಾಳ ಅಂದ್ರೆ ಬಗ್ಗೆ. ಹೀಗಾಗಿ ನಮ್ಮಂತರಿಗೆ ಆಗಿಲ್ಲ ಅಂದಾಗಿ ಸಣ್ಣ ರೈತ ಏನು ಮಾಡ್ತಾರೆ? ಒಂದು ಪಾಣಿ ಮುಗಿಸ್ಲಿಕ್ಕೆ ಆಗೋದಿಲ್ಲ ಅಂಥ ವ್ಯಕ್ತಿ ಏನು ಮಾಡ್ಲಿಕ್ಕೆ ಆಗುತ್ತಾ? ನಾವು ಅದು ಪ್ರಾಕ್ಟಿಕಲಾಗಿ ವಿಚಾರ ಮಾಡಬೇಕು. ಆಮೇಲೆ ನಾವು ಈಗ ತಿನ್ನಿಂಗ್ ಮಾಡಿದ್ರೆ ಯಾವುದೂ ಸಾಗುವಾನಿ ಅದನ್ನು ಸಾಗಿಸ್ಲಿಕ್ಕೆ ಆಗೋದು. ತಿನ್ನಿಂಗ್ ಮಾಡಿದ್ದು ಸ್ವಲ್ಪ ಓರದ 2-3 ಇದ್ದು ತಿನ್ನಿಂಗ್ ಮಾಡಿ ಚಲೋ ಬರ್ತಂದ್ರು. ಇಷ್ಟೀಗ 18ರಿಂದ 20 ನಿಮಿಷ ಅಥವಾ ಅವ್ನು ಬರ್ತಾರೆ. ನಾನು ಹೇಳಿದೆ ನಾವು ಮಾಡ್ತೀನಿ, ಏನು ಮಾಡ್ತೀರೋ ಮಾಡೋದು ಮಾಡ್ಕೊಂಡೆ. ಏನು ಮಾಡ್ತೀವಿ ಮಾಡಿ ನೋಡೋದು ಅಂದ್ರೆ ಹೆಂಗೆ ನಡೆದತ್ತಂತಂದ್ರೆ ಈಗ ದವಾಸ್ಬೇಕಾಗ್ತದೆ. ಅದು ಆಗಿದವ್ರಿಗೆ ಇದನ್ನೇ ಹೆಂಗೆ ನೀವೆಲ್ಲ ಚರ್ಚೆ ಮಾಡ್ತಿರಲ್ಲ, ಇದು ಹಾಕಲಿ ನೀವು ಇದು ಮಾಡ್ತೀರಿ. ಇದನ್ನೇ ಹೆಂಗೆ ಮಾಡ್ತೀರಿ? ಇದನ್ನು ಮಾಡೋದು ಭಾಳ ಕಷ್ಟ. ಯಾಕಂದ್ರೆ ಇಲ್ಲೇ ತಹಸೀಲ್ದಾರರು ನೋಡಿದ್ರೆ ಅಥವಾ ನಮ್ಮನ್ನು ನೋಡ್ಕೊಂಡು ಕೊಡ್ತಾರೆ. ಇಲ್ಲ ಅಂದ್ರೆ ಅವ್ರು ಹಚ್ಚಿ ಬಿಡ್ತಾರೆ, ಆರಾಯಿ ಹಚ್ತಾರೆ, ಏನಂತಾರೆ ಏನೋ ನೋಡಪ್ಪ ಎಂತಾರೆ ಮಪ್ಪ ಅವ್ರು ಓಡಾಡ್ತಾರೆ. ಆಮೇಲೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ದವ್ರು ಎಲ್ಲರೂ ಹೇಗೆ ಮಾಡಬೇಕು ಅನ್ನುವಂಥದ್ದು. ಇಲ್ಲಿ 2-3 ಯಾರು ತೊಗೊಂಡವರು ಯಾರು ಬಿಟ್ಟರೆ ಅಂತ ಹೆಚ್ಚಿನ ಬಂದವರು ಅದನ್ನು ನಮ್ಮ ತಾಲೂಕದಾಗ. ಹಾಗಾಗಿ ಅದಕ್ಕೆ ಏನಾದರೂ ಉಪಾಯ ಅಂತಂದ್ರೆ ಭಾಳ ಕಷ್ಟ. ಅಲ್ಲಿ ಕೆಲವು ಕಡೆ ಇಲ್ಲಿ ಅದಕ್ಕೆ ಕಾರ್ಡ್ ಹಾಕ್ಯಾರ, ಏನೇನೋ ಮಾಡ್ಯಾರ, ಎಂಟೆಂಟ್ ಮಾಡ್ಯಾರ, ಏನು ವೆರಿ ಎಕ್ಸ್ಪೆನ್ಸಿವ್. ಇದರಿಂದ ಪ್ರತಿಯೊಂದು ಚಿಪ್ ಇಡ್ರಿ, ಹೌದು ಮಾನಿಟರ್ ಮಾಡೋಕೆ ಒಬ್ಬರು ಇಡಬೇಕು ಅನ್ನೋ ಸೆಕ್ಯೂರಿಟಿ ಸಲ ವಿಚಾರ ಮಾಡಿದ್ವಿ. ಅವ 8 ತಾಸಿಗೆ ಇಟ್ಟು ಕೇಳ್ತಾನೆ, 3 ಮಂದಿ ಬೇಕು. ಅದನ್ನು ಏನಾಗ ಅದ್ರಿ
ಇದು ಯಾವುದು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕುಂತೀನಿ 2:15ಕ್ಕೆ ಅವ್ರು ಬರೋಕ್ಕೆ ತಯಾರಿಲ್ಲ. ಬರೀ ಆಪ್ರೇಟ್ ಆಗ್ತಂತ ನಾವು ಹೋಗ್ತೀವಿ, ಅವ್ರು ಫೋನ್ ಮಾಡಿದ್ರು ಏನೋ ಹೋಗಿದ್ರು, ಆಮೇಲೆ ಅವ್ರು ಆರಾಮ ರಾತ್ರಿ ಏನು ಮಾಡಲಿಕ್ಕಾಗ್ತದೆ. ಅದಕ್ಕೆ